ಬರ್ರಿ 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 ಮೃಗಾಲಯ ತೋರಿಸ್ತೀವಿ ಬರ್ರಿ. ಹೆಂಗಿತ್ರಿ ಸಫಾರಿ? ಮಕ್ಕೊಂಡ್ರಿ ನಿಂತುರಿ ಮಕ್ಕೊಂಡ್ರಿ ಎಲ್ಲ ಮಾಸದವ್ರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಈ ರೀತಿಯ ವ್ಲಾಗ್ಗಳನ್ನು ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಇವತ್ತು ನಾವೆಲ್ಲ ಸೇರಿ ಹೋಗ್ತಾ ಇರೋದು ಎಲ್ಲಂದ್ರೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜಿಯಾಲಜಿಕಲ್ ಪಾರ್ಕಿಗೆ ಹೊಂಟಿವಿ. ಇದಿರೋದಲ್ಲ ಹೊಸಪೇಟೆಯಲ್ಲಿರುವಂಥ ಕಮಲಾಪುರ ಅನ್ನೋ ಪ್ರದೇಶದೊಳಗೆ ಐತಿ. ಈ ಕಮಲಾಪುರ ಅಂದ್ರೆ ಹೊಸಪೇಟೆಯಿಂದ ಜಸ್ಟ್ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಆಗ್ತೈತಿ. ಜೂನು ಅಷ್ಟೇ ಹೊಸಪೇಟೆಯಿಂದ ಭಾಳ ಅಂದ್ರೆ 15ರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಬರ್ತೈತಿ. ಇಲ್ಲಿ ಜೂ ಅಷ್ಟೇ ಅಲ್ಲ, ಸಫಾರಿನೂ ಕೂಡ ಐತಿ. ಸಫಾರಿ ಒಳಗಲ್ಲ ನಾವೆಲ್ಲ ಪಂಜರದೊಳಗೆ ಇರ್ತೀವಿ, ಅಂದರೆ ಜೈಲೊಳಗೆ ಇದ್ದಂಗೆ ಇರ್ತೀವಿ. ಪ್ರಾಣಿಗಳೆಲ್ಲ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ತಾವೆ. ನಾವು ಪ್ರಾಣಿಗಳನ್ನು ಯೂಶ್ವಲಿ ಜೂ ಒಳಗೆ ನೋಡಕ್ಕೆ ಹೋದಾಗ ಅವು ಪಂಜರದಾಗ ಇರ್ತಾವೆ, ಆರಾಮಾಗಿ ನಾವು ಓಡಾಡ್ಕೊಂಡಿರ್ತೀವಿ. ಆದರೆ ಸಫಾರಿ ಒಳಗೆ ಪ್ರಾಣಿಗಳೆಲ್ಲ ನಮಗೆ ನೋಡಕ್ಕೆ ಬರ್ತಾವೆ. ಹಂಗಂದ್ರೆ ಕಾಡೊಳಗಿಂದ ಯಾವ್ಯಾವ ಪ್ರಾಣಿಗಳು ನಮಗೆ ನೋಡಕ್ಕೆ ಬರ್ತಾವೆ ಅಂಥೇಳಿ ನೋಡೋಣ. ಈಗ ನಾವು ಬುಕ್ಸಾಗರದೊಳಗೆ 7 ಹಿಡಿ ನಾಗದೇವತೆಯದ್ದ ದರ್ಶನ ತಗೊಂಬಂದೆ. ಈಗ ನೆಕ್ಸ್ಟ್ ಎಲ್ಲರೂ ಸೇರಿ ಜಂಗಲ್ ಸಫಾರಿಗೆ ಹೊಂಟಿವಿ. ಜಂಗಲ್ ಸಫಾರಿ ನೋಡಕ್ಕೆ ಎಲ್ಲರೂ ಫುಲ್ ಎಕ್ಸೈಟ್ ಆಗ್ಯಾರ. ಈಗ ಎಷ್ಟು ಎಕ್ಸೈಟ್ನಿಂದ ಕುಂತಾರ ನೋಡ್ರಿ ಎಲ್ಲರೂ ಜಂಗಲ್ ಸಫಾರಿ ನೋಡಕ್ಕೆ. ಸದ್ಯ ಈಗ ನಮ್ಮ ಮಾಮ ಡ್ರೈವ್ ಮಾಡತ್ತಾರ, ಫುಲ್ ಸೀರಿಯಸ್ ಆಗಿ ಡ್ರೈವ್ ಮಾಡಾಕತ್ತಾರ ಈಗ ನಮ್ಮ ಮಾಮ. ನೋಡ್ರಿ ಈಗ ನಾವು ಜಂಗಲ್ ಸಫಾರಿನ ರೀಚ್ ಆಗೀವಿ. ಇಲ್ಲಿಂದ ಒಳಗಡೆ ಹೋದ್ರೆ ಜಂಗಲ್ ಸಫಾರಿ ಸ್ಟಾರ್ಟ್ ಆಕೈತಿ. ಈಗ ಎಲ್ಲರೂ ಫುಲ್ ಎಕ್ಸೈಟ್ಮೆಂಟ್ ಒಳಗಿದಾರ. ಜಂಗಲ್ ಸಫಾರಿ ಹೆಂಗಿರ್ತೈತೆ ಅಂತ ನೋಡಕ್ಕೆ ಬರ್ರಿ, ನೋಡೋಣ ಜಂಗಲ್ ಸಫಾರಿ ಹೆಂಗಿರ್ತೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಈಗ ಜಂಗಲ್ ಸಫಾರಿ ಏನು ಸ್ಟಾರ್ಟ್ ಆಕೈತಲ್ಲ, ಸೊ ಅಲ್ಲೇ ಎಂಟ್ರೆನ್ಸಿಗೆ ಹೋಗಾಕತ್ತೀವಿ. ಈಗ ನಾವು ಎಂಟ್ರೆನ್ಸ್ ಒಳಗೆ ಇದ್ದೀವಿ. ಇನ್ನು ಅಲ್ಲೇ ಟಿಕೆಟ್ ಕೌಂಟ್ರ್ ಐತಿ. ಟಿಕೆಟ್ ಕೌಂಟ್ರ್ ಒಳಗೆ ಒಬ್ಬೊಬ್ರಿಗೆ ಎಷ್ಟು ಚಾರ್ಜ್ ಅಂತ ಗೊತ್ತಿಲ್ಲ. ಜಸ್ಟ್ ಹೋಗೀಗ ಕೇಳೋಣಂತ ಎಷ್ಟು ಚಾರ್ಜ್ ಐತೆ ಅಂಥೇಳಿ. ಸರೌಂಡಿಂಗ್ ನೋಡ್ರಿ ಹೊರಗೆ ಇಷ್ಟು ಚಂದ ಐತಿ. ಇನ್ನು ಜಂಗಲ್ ಸಫಾರಿ ಇನ್ನೂ ಮಸ್ತ್ ಇರ್ತೈತೆ ಅಂತ ಅನಿಸ್ತೈತಿ. ನಾನು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೊಂಟೀನಿ ಜಂಗಲ್ ಸಫಾರಿಗೆ. ನೋಡೋಣಂತ. ಈಗ ನೋಡ್ರಿ ಎಲ್ಲರೂ ಸೇರಿ ಬರಾಕತ್ತಾರ. ಇದು ಬಂದ್ಬಿಟ್ಟು ಕಮಲಾಪುರದಲ್ಲಿರುವ ಜೂ. ಈ ಜೂಗೆ ಹೆಸರು ಬಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಜುಲಾಜಿಕಲ್ ಪಾರ್ಕ್ ಕಮಲಾಪುರ. ಇಲ್ಲಿ ಎಲ್ಲ ತರಹದ ಪ್ರಾಣಿಗಳು, ಸಸ್ಯಾಹಾರಿ ಮಾಂಸಾಹಾರಿ ಪ್ರಾಣಿಗಳಿರ್ತವೆ. ಇಲ್ಲಿ ಎಲ್ಲ ಪ್ರಾಣಿಗಳನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲ ಸರೌಂಡಿಂಗ್ ಹೊರಗಡೆ ಬಿಟ್ಬಿಟ್ಟಿರ್ತಾವೆ, ಕೇವಸಲ್ಲಿ ಇರಲ್ಲ. ನಾವು ಗಾಡಿಯಲ್ಲಿ ಹೋಗಿ ಅವ್ನು ನೋಡ್ಕೊಂಡು ಭಾಳ ಚೆನ್ನಾಗಿರ್ತದೆ. ಇದನ್ನ ಒಂದು ರೌಂಡ್ ನೋಡೋಣ. ಈಗ ನೋಡ್ರಿ ನಾವು ಜೂ ಸಫಾರಿ ಪಾರ್ಕಿಂಗ್ ಬಂದಿರಿ. ಈಗ ಆಲ್ರೆಡಿ ಜೂ ಸಫಾರಿ ಪಾರ್ಕ್ ಮೇಲೆ ಇದೆ. ಈಗ ನೋಡ್ರಿ ಜಸ್ಟ್ ಇಲ್ಲೇ ಹೊರಗಿನ ಪಾರ್ಕ್ನ ಇಷ್ಟು ಮಸ್ತ್ ಐತಿ. ಇನ್ನು ಜೀಪ್ ಬರೋದ ಲೇಟ್ ಆಗ್ತೈತಿ ಅಂತ ಹೇಳತ್ತಾರ. ಅದಕ್ಕೆ ಈಗ ಜಸ್ಟ್ ಒಂದು ರೌಂಡ್ ಪಾರ್ಕನ್ನು ಅಡ್ಡಾಡಿ ನೋಡಾತ್ತೀವಿ. ಪಾರ್ಕ್ನ ಎಷ್ಟು ಮಸ್ತ್ ಐತಿ ನೋಡ್ರಿ. ಎಲ್ಲ ಕಡೆ ವೆರೈಟಿ ಫ್ಲವರ್ಸ್ ಇದಾವೆ. ಪೂರ ಪಾರ್ಕ್ ಎಲ್ಲ ನೋಡಕ್ಕೆ ಮಸ್ತ್ ಚಂದ ಐತಿ ನೋಡ್ರಿ. ಇಲ್ಲಿ ನೀವು ನೋಡ್ಬೋದ. ಇನ್ನೊಂದು ಸ್ವಲ್ಪ ಟೈಮ್ ಆಗ್ತೈತಿ ಅನ್ನತ್ತಾರ ವೆಹಿಕಲ್ ಬರಕ್ಕೆ, ಸಫಾರಿ ವೆಹಿಕಲ್. ಅದಕ್ಕೆ ಈಗ ಎಲ್ಲರೂ ವೇಟ್ ಮಾಡತ್ತೀವಿ. ಹಂಗೆ ಒಂಚೂರು ಪಾರ್ಕ್ ಅಡ್ಡಾಡ್ಕೊಂಬರೋಣ ಅಂಥೇಳಿ ಪಾರ್ಕ್ ಅಡ್ಡಾಡಕತ್ತೈತಿ. ಎಲ್ಲರೂ ಇದಾರೆ ನೋಡ್ರಿ. ಈಗ ಎಷ್ಟು ಡಿಫ್ರೆಂಟ್ ಫ್ಲವರ್ಸ್ ಇದಾವೆ ನೋಡ್ರಿ. ಇಲ್ಲೇ ನಾವು ನೋಡಿಲ್ಲ ಅಷ್ಟು ಡಿಫ್ರೆಂಟ್ ಫ್ಲವರ್ಸ್ ಇದಾವೆ ಇಲ್ಲಿ. ಎಷ್ಟು ಚಂದ ಗಾರ್ಡನ್ ಮೇಂಟೈನ್ ಮಾಡ್ಯಾರ. ನೀವು ಕೊಪ್ಪಳ ಸೈಡ್ ಬಂದ್ರಿ ಅಂದ್ರೆ ಅವಶ್ಯಕವಾಗಿ ಈ ಜೂಗೆ ಒನ್ ಟೈಮ್ ಬಂದು ಹೋಗ್ರಿ. ಜೂ ಪ್ಲಸ್ ಜೂ ಸಫಾರಿ ಎರಡೂ ಐತಿ. ಈಗ ನೋಡ್ರಿ ಇಲ್ಲಿ
ಜಂಗಲ್ ಸಫಾರಿಗೆ ಆಲ್ರೆಡಿ ವೆಹಿಕಲ್ ಬಂದು ನಿಂತೈತಿ. ಈಗ ವೆಹಿಕಲ್ ಒಳಗೆ ವೆಹಿಕಲ್ ಒಳಗೆ ಹೋಗೋದ ಆ ವೆಹಿಕಲ್ ಎಷ್ಟು ಡಿಫ್ರೆಂಟ್ ಆಗೈತೆ ನೋಡ್ರಿ. ಈಗ ಇಲ್ಲಿ ನೋಡ್ರಿ ನಾವು ಜಂಗಲ್ ಸಫಾರಿಗೆ ವೆಹಿಕಲ್ ಒಳಗೆ ಎಲ್ಲರೂ ಸೇರಿ ಹೊಂಟೀವಿ. ಈಗ ಎಲ್ಲರೂ 1 by 1 ಬಸ್ ಹತ್ತಾರ. ಇದು ನೋಡ್ರಿ ಜಂಗಲ್ ಸಫಾರಿ ಬಸ್ ಫುಲ್ ಡಿಫ್ರೆಂಟ್ ಆಗೈತಿ. ಈಗ ನೋಡ್ರಿ ಈಗ ಎಲ್ಲರೂ ಸೇರಿ ಬಸ್ ಒಳಗೆ ಹೋಗ್ತೀವಿ. ಈಗ ಜಂಗಲ್ ಸಫಾರಿ ಸ್ಟಾರ್ಟ್ ಆಗ್ತೀವಿ. ಈಗ ನಾವು ಸಫಾರಿ ಹೋಗ್ತಾ ಇದ್ದೀವಿ. ಸಫಾರಿಯಲ್ಲಿ ನಾವು ಹುಲಿ, ಸಿಂಹ ಮತ್ತು ಬಿಳಿ ಹುಲಿ ನೋಡ್ತೀವಿ. ಈಗ ಇಲ್ಲಿ ನೋಡ್ರಿ ಜಂಗಲ್ ಸಫಾರಿ ಸ್ಟಾರ್ಟ್ ಆಗೈತಿ. ಈಗ ಇಲ್ಲಿ ನೋಡ್ರಿ ಸಿಂಹ ಸಫಾರಿ ಸ್ಟಾರ್ಟ್ ಆಗ್ತೈತಿ. ಇಲ್ಲಿಂದ ಈ ಸದ್ಯ ಕ್ಲೋಸ್ ಐತಿ ಗೇಟ್ ಓಪನ್ ಮಾಡ್ತಾರ. ಆನಂತರ ನಾವು ಒಳಗಡೆ ವಿತ್ ಪರ್ಮಿಷನ್ ಹೋಗ್ಬೋದು. ಇಲ್ಲಿ ನೋಡ್ರಿ ಗೇಟ್ ಓಪನ್ ಆಗಾಕತ್ತೈತಿ. ಈಗ ಗೇಟ್ ಓಪನ್ ಆಯ್ತು. ಈಗ ವೇಟ್ ಮಾಡಾತೈತಿ ಯಾವ್ದಾದ್ರು ಲಾಯನ್ ಬರ್ತದ ಹೆಂಗ ಅಂತ ಹೇಳಿ ನೋಡೋಣಂತ. ಸಿಂಹ ಆವರಣಕ್ಕೆ ದಾರಿ. ಇಲ್ಲೆಲ್ಲ ಸಿಂಹ ಎತ್ತೈತಿ ಅನ್ನತ್ತಾರ, ನೋಡೋಣಂತ. ಎಲ್ಲಾರು ಫುಲ್ ಎಕ್ಸೈಟ್ಮೆಂಟ್ ಇಂದ ಕಾಯಕತ್ತಾರ. ಇಲ್ಲೊಂದ್ ಐತಿ ನೋಡ್ರಿ ಲಾಯನ್. ಎಷ್ಟು ಇದಾವ ನೋಡ್ರಿ ಇಲ್ಲಿ. ಇಲ್ಲಿ ಇದಾವ ನೋಡ್ರಿ ಲಾಯನ್. ಎಷ್ಟು ಸಿಂಹ ಇದಾವ. ಒಂದ್ ಇದು ಮೊಬೈಲ್ ಕೈಯಾಗತ್ತಿ. ನೋಡ್ರಿ ಲಾಯನ್ ಇದಾವ. 2 ಲಾಯನ್ ಇದಾವ ಈಗ ಇಲ್ಲಿ. ಈಗ 2 ಲಾಯನ್ ನೋಡಿದೀವಿ ಆಲ್ರೆಡಿ. ನೆಕ್ಸ್ಟ್ ಈಗ ಮುಂದೆ ಮತ್ತೇನೇನು ಪ್ರಾಣಿಗಳು ಕಾಣ್ತಾವ ನೋಡೋಣಂತ. ಸದ್ಯ ಮತ್ತೆ ಎಲ್ಲ ಪ್ರಾಣಿಗಳು ಒಳಗಡೆ ಕಾಡೊಳಗೆ ಹೋಗ್ಬಿಟ್ಟಾವಂತ ಅನಿಸ್ತೈತಿ. ಯಾವುದು ಕಾಣ್ತಾ ಇಲ್ಲ ಈಗ ರೋಡ್ ಮೇಲೆ. ಈಗ ಲಯನ್ ಸಫಾರಿ ಅಂತ ಮುಗಿತ. ಲಯನ್ 2 ಜಸ್ಟ್ ಮಲ್ಕೊಂಡಿದ್ವ, ರೆಸ್ಟ್ ಮಾಡತ್ತಿದ್ವು ಅಷ್ಟೇ. ಒಂದು ಎಚ್ಚರಿತ್ತ, ಒಂದು ಮಕ್ಕೊಂಡಿತ್ತ. ಈಗ ನೆಕ್ಸ್ಟ್ ಟೈಗರ್ ಕಡೆ ಹೋಗೋದಂತ. ಸರಿ, ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ರ? ಈಗ ಟೈಗರ್ ಕಾಣಿಸ್ತಾವ ನೋಡ್ಲಿಕ್ಕೆ. ಈಗ ನೆಕ್ಸ್ಟ್ ಟೈಗರ್ ಸಫಾರಿ. ಎಷ್ಟು ಟೈಗರ್ ಕಾಣಿಸ್ತಾವು, ಹುಲಿ ಕಾಣಿಸ್ತಾವ ನೋಡೋಣಂತ. ಹುಲಿ ಸಫಾರಿ ಸ್ಟಾರ್ಟ್ ಆಗ್ತೈತಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಹುಲಿ ಸಫಾರಿಗೆ ಸ್ವಾಗತ. ಇಲ್ಲಿನೂ ಗೇಟ್ ಐತಿ. ಅವ್ರ ಗೇಟ್ ಬಂದ ತಗ್ದಾಗ ಇಲ್ಲಿ ಓಪನ್ ಆಗ್ತೈತಿ. ಈಗ ಗೇಟ್ ಓಪನ್ ಆತ. ಗೇಟ್ ಓಪನ್ ಆದ ಕೂಡಲೇ ಈಗ ನೆಕ್ಸ್ಟ್ ಟೈಗರ್ ನೋಡೋದು. ಈಗ ಇಲ್ಲೇ ಬಿಸಿಲು ಭಾಳ ಐತಲ್ಲ, ಹಿಂಗಾಗಿ ಎಲ್ಲ ಫುಲ್ ಕಾಡೊಳಗೆ ಹೋಗ್ಬಿಟ್ಟಾವು ಟೈಗರ್ನು. ಯಾವ ಟೈಗರ್ ಕಾಣವಲ್ವ ಸದ್ಯ. ಯಾವಾದರೂ ಬೆಟ್ ಆಗ್ತಾವನ ಟೈಗರ್ ನೋಡೋಣಂತೆ. ಇಲ್ಲೇನೋ ಟೈಗರ್ ಕಂಡಂಗೆ ಕಾಣತ್ತಾವು, ನೋಡೋಣಂತೆ. ನೋಡ್ರಿ ಅಲ್ಲಿ ನೋಡ್ರಿ ಟೈಗರ್ ಆಲ್ರೆಡಿ ಹೆಂಗ್ ಓಪನ್ ಆಗಿ ಮಕ್ಕೊಂಡೈತಿ. ಅಲ್ಲಿ ನಿಮ್ಗೆ ಕಾಣ್ಬೋದು ವೈಟ್ ಟೈಗರ್. ಸದ್ಯ ಬಿಸಿಲೈತೆಲ್ಲ ರೆಸ್ಟ್ ಮಾಡತ್ತೈತಿ ನೋಡ್ರಿ.
ಎಷ್ಟೊಂದೆಲ್ಲ ಟೈಗರ್ ಇದಾವ ನೋಡ್ರಿ. ಈಗ ಕೆಲವು ಪಂದ್ಯದಲ್ಲಿ ಇರ್ತವೆ, ಕೆಲವು ಓಪನ್ ಅಲ್ಲಿ ಇರ್ತವೆ. ಹೌದು ಹೌದು ಸರ್. ಈ ಸದ್ಯ ಅಂತೂ ಈಗ ನಮ್ಗೆ 2 ಟೈಗರ್ ದರ್ಶನ ಕೊಟ್ಟಾವ. ಅಲ್ಲಿ ನೋಡ್ರಿ ಟೈಗರ್ ನೀವು ನೋಡ್ಬೋದು, ಮಕ್ಕೊಂಡ ರೆಸ್ಟ್ ಮಾಡತ್ತಿದ್ವಿ. ಇನ್ನೊಂದು ಟೈಗರ್ ಕಾಣತ್ತಿದ್ವಿ. ಇದು ಅಷ್ಟೊಂದು ಕ್ಲಿಯರ್ ಕಾಣ್ಲಿಕ್ಕಿಲ್ಲ ಕ್ಯಾಮ್ರಾ ಒಳಗೆ. ಮಲ್ಕೊಂಡೈತಿ ಸದ್ಯ ಟೈಗರ್. ಈಗ ಇಲ್ಲಿ ಇನ್ನೊಂದು ಬಸ್ ಬಂತು, ಅವರು ಜಂಗಲ್ ಸಫಾರಿಗೆ ಬಂದವ. ಈಗ ಟೋಟಲ್ ನಾವು 3 ಟೈಗರ್ ಅನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ಏನು ಸರ್? ಈಗ ಜಿಂಕೆ ಸಫಾರಿ. ಈಗ ನೆಕ್ಸ್ಟ್ ಜಿಂಕೆ ಸಫಾರಿ ಅಂತ ನೋಡ್ರಿ. ಎಷ್ಟು ಟೈಗರ್ ನೋಡಿ ಬಂದಿದ್ದಕ್ಕೆ ಈಗ ಧನ್ಯವಾದಗಳು ಅಂತ ಹೇಳಿ ಹೊರಗಡೆ ಕಳ್ಸಾತಾರೆ ಈಗ ನಮ್ಗೆ. ಈಗ ನೋಡ್ರಿ ಸಿಸ್ಟಮ್ ಹೆಂಗೈತಿ ಇಲ್ಲಿ. ಫಸ್ಟ್ ಬಂದ ನಿಲ್ತದ ಬಸ್, ಆನಂತರ ಅವ್ರು ಗೇಟ್ ತೆಗಿತಾರ, ನಂತರ ಹೊರಗಡೆ ಹೋಗೋದಿದೆ. ಇಲ್ಲಿ ನಿಮಗೆ ಗೊತ್ತಾಗ್ತೈತೇನ್ರಿ ಸರ್ ಇಲ್ಲೇ ಇದಾವೋ ಟೈಗರ್ ಲಾಯನ್ಸ್ ಎಲ್ಲ ಅಂಥೇಳಿ? ಹಾಂ ಓಕೆ. ಇವಾಗ ಗೇಟ್ ಓಪನ್ ಆತ. ನೆಕ್ಸ್ಟ್ ಸರ್ ಇವಾಗ ಜಿಂಕೆ ಸಫಾರಿ. ಹಾಂ ಏನು ಸರ್ ಇಲ್ಲೆಲ್ಲ ಬಾಕ್ಸ್ ಮಾಡಿಟ್ಟಾರಲ್ರಿ? ಹಾಂ ಅವು ಜಿಂಕೆ ಕೋಡ್ ಪಿಕ್ಕಿ ನುಡಿತಾವಂತಂದು ಆ ಥರ ಬಾಕ್ಸ್ ಮಾಡಿ ಜಿಂಕೆಗಳಿಗೆ ಹೆಲ್ಪ್ ಆಗಲಿ ಅಂತ ಅಲ್ಲೆಲ್ಲೇ ಬಾಕ್ಸ್ ಮಾಡಿ ಇಟ್ಟಾರಂತೆ. ಇಲ್ಲಿ ನೋಡ್ರಿ ಅಲ್ಲೇ ಜಿಂಕಿ ಎಷ್ಟು 4, ನನಗಂತೂ ಸದ್ಯ 4 ಜಿಂಕಿ ಕಾಣತ್ತಾವ. ಇಲ್ಲಿ ನೋಡ್ರಿ ಸದ್ಯ 4 ಜಿಂಕಿ ಕಾಣತ್ತಾವ ನಮ್ಗೆ. ನಿಮ್ಗೆ ಇಲ್ಲಿ ವಿಡಿಯೋ ಒಳಗೆ ಕಾಣತ್ತಾವ ಇಲ್ಲೋ ಗೊತ್ತಿಲ್ಲ. ಒಂದು ಸಣ್ಣ ಮರಿ ಜಿಂಕೆ ಐತಿ, 3 ದೊಡ್ಡ ಜಿಂಕಿ ಅದಾವ. ನೋಡಕ್ಕೆ ಎಷ್ಟು ಚಂದ ಇದಾವ ನೋಡ್ರಿ ಜಿಂಕಿ. ಫುಲ್ ಬಿಸಿಲಿಗೆ ಅವು ರೆಸ್ಟ್ ಮಾಡಾಕ್ತಾವ. ಆ ಸೈಡು ಎಷ್ಟೊಂದು ಜಿಂಕೆಗಳಿದಾವ. ಇಲ್ಲಿ ನವಿಲೆ ಜಿಂಕಿ ಎಲ್ಲ ಸ್ವಲ್ಪ ದೂರ ಇದಾವ, ನಮಗೆ ಕಾಣಕತ್ತಾವ. ಆದರೆ ಇಲ್ಲಿ ಕ್ಯಾಮ್ರಾ ಒಳಗೆ ಕಾಣಕತ್ತಿಲ್ಲ. ಯಾವ್ಯಾವ ಪ್ರಾಣಿಗಳು ಇರ್ತಾವ ಸರ್ ಇಲ್ಲಿ? ಇಲ್ಲಿ ಚಿಕ್ಕಿ ಜಿಂಕೆ ಅಂತ ಮೇಡಮ್, ಆಮೇಲೆ ಕೃಷ್ಣಮೃಗ, ಆಮೇಲೆ ಸಾಂಬಾರ್ ಡೀರ್, ಆಮೇಲೆ ಇವು ನೀಲ್ಗಾಯಿ ಅಂತಂದ್ರೆ. ನೀಲ್ಗಾಯಿ ಅಂದ್ರಿ ಸರ್? ಅವು ಜಿಂಕೆಕಿಂತ ದೊಡ್ಡ, ಜಿಂಕೆಗಿಂತ ದೊಡ್ಡ ಇರ್ತವೆ. ಇಲ್ಲಿ ನೋಡ್ರಿ ಈಗ ಸಫಾರಿ ಅಂತೂ ಮುಗಿತ. ಈಗ ಎಲ್ಲರೂ ಸಫಾರಿ ಮಾಡಿ ಫುಲ್ ಖುಷಿಯಾಗ್ಯಾರ ನಮ್ಮ ಜನ. ಈಗ ನೆಕ್ಸ್ಟ್ ಮೃಗಾಲಯ ನೋಡೋದು. ಮೃಗಾಲಯನೂ ಮಸ್ತ್ ಐತೆ ಅಂತ ಕೇಳೀನಿ, ನೋಡೋಣ್ರಿ ಹೆಂಗೈತೆ ಅಂತ ಹೇಳಿ. ಬರ್ರಿ ಮೃಗಾಲಯ ತೋರಿಸ್ತೀವಿ ಬರ್ರಿ. ಹೆಂಗೈತ್ರಿ ಸಫಾರಿ? ಮೃಗಾಲಯಕ್ಕೆ ಸ್ವಾಗತ. ಈಗ ಸಫಾರಿ ಮಾಡಿ ಎಲ್ಲರೂ ಟಯರ್ಡ್ ಆಗ್ಯಾರ. ಅದಕ್ಕೆ ಈಗ ಹುಲಿ, ಸಿಂಹ, ಚಿತಾ, ನವಿಲು ಮತ್ತು ಇನ್ನು ಭಾಳಷ್ಟು ಪ್ರಾಣಿಗಳನ್ನು ನೋಡಿದ್ವಿ, ದೂರಿಂದ ನೋಡಿದ್ವಿ. ಆದರೆ ಬಿಸಿಲು ಭಾಳ ಐತಲ್ಲ, ಹಿಂಗಾಗಿ ಎಲ್ಲ ಒಳಗಡೆ ಕಾಡೊಳಗೆ ರೆಸ್ಟ್ ಮಾಡತ್ತಿದ್ವಿ. ಇಲ್ಲಿ ನೋಡ್ರಿ ಟೈಗರ್ ಮಕ್ಕೊಂಡೈತಿ. ಓ ಎಷ್ಟು ನೋಡಿ, ಎಷ್ಟು ಕಮ್ಮಿ ಆಯ್ತು ನೋಡೋದು. ಅದೇ ಮಾತಿಗೆ 180-230 kg ಇರ್ತಂತ ಬೇಟ. ಇಲ್ಲಿ ನೋಡ್ರಿ ಸಿಂಹ ಐತಿ. ಅಲ್ಲಿ ಕುಂತ ನೋಡ್ರಿ ಸಿಂಹ.
ಗವಿ ಬಸ್ ಐತಲ್ಲ ಹೆಂಗಿರ್ತದ ಗೊತ್ತದು ಎರಡು ಸೋಡ ಹೌದೇ ಹೇಳ್ದಂಗೆ ಕೇಳ್ತದ ನೋಡು ಅದೇ ಮಾತಿಗೆ ಅದ ನೀವು ಸಿಗೋದು ಸಾಕು ನಾ ಆಮೇಲೆ ಮಾಡ್ದಂತ ಇಲ್ಲ ಈಗ ಊಟ ಮಾಡಿ ಸುಸ್ತಾಗಿದೆ ಇವು ಎಮ್ಮು ಅಂತೇಳಿ ಇವು 60 kg ಇದಾವ ಅಂತ ನೋಡ್ರಿ. ಇಲ್ಲಿ ನೋಡ್ರಿ ಇದು ಉಷ್ಟ್ರ ಪಕ್ಷಿ. ಇದು ಅಂದಾಜು ಒಂದು 130 kg ಐತಿ ಅಂತ ಹೇಳಿ ಹೇಳತ್ತಾರ. ಎಷ್ಟು ಡಿಫ್ರೆಂಟ್ ಆಗೈತಿ ನೋಡ್ರಿ. ಅಲ್ಲೇ ಇನ್ನೊಂದು ಉಷ್ಟ್ರ ಪಕ್ಷಿ ಐತಿ ನೋಡ್ರಿ ಇಲ್ಲಿ. ಎಷ್ಟು ಮಸ್ತ್ ಐತಿ ನೋಡ್ರಿ ಉಷ್ಟ್ರ ಪಕ್ಷಿ. ಇದು ನೋಡ್ರಿ ಇದು ಬಾನೆಟ್ ಕೋತಿ ಅಂತೆ. ಸ್ವಲ್ಪ ಇದ್ದಿದ್ರು ಶಾಣೆ ಐತೆ ಅನ್ಸುತ್ತೆ. ಶಾಣೆ ಐತಿ ಕೋತಿ. ಅಲ್ಲೊಂದು ಕುಂತೈತಿ ನೋಡ್ರಿ, ಅಲ್ಲೊಂದು ತಿನ್ನಾಕೈತಿ. ಜೈ ಆಂಜನೇಯ. ಬಬೂನ್ ಕೋತಿ ಎಲ್ಲಿದಾವ ಕೋತಿ? ಕೋತಿಗಳಿಗೆ ತಂಪಾಗ್ಲಿ ಅಂತ ಹೇಳಿ ಇಲ್ಲಿ ನಳಾನು ಬಿಡಾತಾರ. ಅದ ನಳದಿಂದ ನೀರ್ ಬಿಡಾತಾರ ನೋಡ್ರಿ ಇಲ್ಲಿ. ಬಬೂನ್ ಇಲ್ಲಿ ನೋಡ್ರಿ ಗುಳೆ ನರಿ ಇದಾವ. ತೋಳವು ಕಿಶನ್ ತೋಳವು ಹೌದು ತೋಳ ಸೌಂಡ್ ನೋಡು ಇದು ಗುಳ್ಳೆ ಕೂತೈತಿ ನೋಡ್ರಿ ಸಣ್ಣದ ಅಲ್ಲಿ ಸಣ್ಣ ಕುಂತೈತೊಳಗೆ ಗಿಡ ಕಲ್ಲು ಜಿಂಕಿದಂಗೆ ಐತಿ ನೋಡ್ರಿ ಕಲ್ಲಿನ ಮಧ್ಯೆ ಕುಂತೈತಲ್ಲ. ಇಲ್ಲೇ ಕತ್ತೆ ಕಿರ್ಬಾ ಇದಾವಂತೆ. ಅಲ್ಲಿ ಫುಲ್ ಒಳಗಡೆ ಒಂದು ಟೈಪ್ ಗುಹೆ ಟೈಪ್ ಮಾಡಿದಾರ. ಅದ್ರ ಒಳಗಡೆ ಇದಾವಂತ ಅನ್ಸಾತೈತಿ. ಈ ಸದ್ಯ ಇಲ್ಲ ಹೊರಗಡೆ ಅಲ್ಲೊಂದು ಇಲ್ಲೊಂದು ಕಾಣತ್ತಾವ. ಅದ್ರ ಭಾಳ ದೂರ ಇದಾವ ನೋಡ್ರಿ. ಹಾ ಇಲ್ಲ ನೋಡ್ರಿ ಕರಡಿ ಕರಡಿ ಹೊಂಟೈತಿ ನೋಡ್ರಿ ಇಲ್ಲಿ. ಹಾ ಬಂತ್ ನೋಡಿ ಇಲ್ಲ ಬಂತ್ ನೋಡು. ಇಲ್ಲಿ ನೋಡ್ರಿ ಕರಡಿಗೆ ಆಟ ಆಡಕಂತ ಹೇಳಿ ಜೋಕಾಲಿನೂ ಕಟ್ಟಾರ ಅಂತ ಅನ್ಸುತ್ತೆ. ಎಷ್ಟು ಮಸ್ತ್ ಐತದ ಜೋಕಾಲಿ ನೋಡ್ರಿ. ಅಲ್ಲಿ ಎಷ್ಟು ಚಿರತಿ ಇದಾವ. ಅಲ್ಲಿ ನೋಡ್ರಿ ಎಷ್ಟು ಚಿರತಿ ಇದಾವ. 1 2 3 4 ಚಿರತಿ ಇದಾವ. ಅಲ್ಲಿ ಕಾಣತ್ತಾವ ನೋಡ್ರಿ. ಎಷ್ಟು ಮಸ್ತ್ ಇದಾವ ನೋಡ. ಇನ್ನೊಂದು ಬಂದು ಗರ್ಜಸ್ರಿ ಬೆಕ್ಕಿನ ಜಾತಿ ಚಿರತೆ. ವಾವ್ ಇಲ್ಲಿ ಬಂತ್ ನೋಡ್ರಿ ಚಿರತಿ. ಹೌದಾ? ವಾವ್ ಇಲ್ಲಿ ನೋಡ್ರಿ ಇನ್ನು ಎಷ್ಟೆಲ್ಲ ಚಿರತಿ ಇದಾವ. ಇಲ್ಲೇನೋ ಒಂದೆರಡು ಇದಾವ. ಇಲ್ಲಿ ನೋಡ್ರಿ ಚಿತ್ರ ಎಲ್ಲ ಕ್ಲಿಯರ್ ಆಗಿ ಕಾಣ್ಬೇಕಂತ ಹೇಳಿ ಗ್ಲಾಸ್ ಹಾಕಿದಾರ. ಈ ಗ್ಲಾಸ್ ಒಳಗೆ ಕ್ಲಿಯರ್ ಆಗಿ ಎಲ್ಲ ಚಿತ್ರನು ಕಾಣಕತ್ತಾವ. ಚಿರತೆ ಎಲ್ಲ ಓಡಾಡಕತ್ತಾವ. ಚಿರತೆ ಎಲ್ಲ ನೋಡಿ ನಿಮ್ಗೆ ಹೆಂಗ ಹೇಮಾವೈನಿ ಅಂತ ಈಗ ಬಿಟ್ರ ಚಿತಾನ ಅಂದ್ರೆ ಚಿರತೆನ ಹಿಡ್ಕೊಂಡ ಬಿಡ್ತಾರ ಕಾಣಿಸ್ತಿ. ಈಗ ಇಲ್ಲೇ ನೆಕ್ಸ್ಟ್ ಪಕ್ಷಿಧಾಮ ಸ್ಟಾರ್ಟ್ ಆಗೈತಿ. ಈಗ ಪಕ್ಷಿಧಾಮಕ್ಕೆ ಬಂದೇವಿ. ಈ ಪಕ್ಷಿಧಾಮದೊಳಗ ಗೋಲ್ಡನ್ ಫೇಸೆಂಟ್ ಪಕ್ಷಿ ಅಂತ ಇದಾವ ಇಲ್ಲಿ ಬರ್ಡ್ಸ್. ಕಪ್ಪು ಹಂಸಗಳಿದಾವ ನೋಡ್ರಿ ಇಲ್ಲಿ. ಎಷ್ಟಿದಾವ. ವಾವ್ ಎಷ್ಟು ಮಸ್ತ್ ಇದಾವ ನೋಡ್ರಿ. ನವಿಲ್ ಬಂತು. ಏನೋ ಊಟ ಮಾಡತ್ತಾವ್ರಿ ಇವು. ಇಲ್ಲಿ ನೋಡ್ರಿ ನವಿಲ್ ಇದಾವ. ವೆರೈಟಿ ನವಿಲ್ ಇದಾವ. ಇಲ್ಲಿ ನೋಡ್ರಿ ಗಿಳಿ ಇದಾವ. ಇದ್ರ ಹೆಸರು ಬಡ್ಜರಿ ಗರ್ ಅಂತ. ಸಣ್ಣ ಎಷ್ಟು ಚಂದ ಇದಾವೆ ನೋಡ್ರಿ. ಮೊಸಳಿ ಇದಾವ ನೋಡ್ರಿ ಇಲ್ಲಿ. ರೆಸ್ಟ್ ಮಾಡತ್ತಾವ ಮೊಸಳಿನು. ಅಲ್ಲಿದಾವು ಜಿರಾಫೆಗಳು.
ಜಿರಾಫೆ ಎಷ್ಟು ಮಸ್ತ್ ಇದಾವೆ ನೋಡ್ರಿ. ಎಷ್ಟಿದಾವೆ? ಎರಡೇ ಇದಾವಲ್ಲ, ಎರಡೇ ಇದಾವೆ ಜಿರಾಫೆ. ಇನ್ನು ಆ ಸೈಡ್ ಇದಾವೆ ಜಿರಾಫೆಗಳು. ಬರಾತೈತಿ ನೋಡು ಒಂದು ಜಿರಾಫೆ ಈಗ. ಅದೇ ವಾವ್, ಹೊರಗಡೆ ಬರಾತೈತಿ ನೋಡು. ಹತ್ತಿರಿನ ಯಾರಾದರೂ ಜಿರಾಫೆ ಮೇಲೆ? ಈಗ ಸಫಾರಿ ಮತ್ತೆ ಮೃಗಾಲಯನ ನೋಡಿದ್ವಿ, ಅಂದ್ರೆ ಜೂ ಎಲ್ಲ ನೋಡ್ಕೊಂಡ್ ಬಂದ್ವಿ. ಈಗ ಜಸ್ಟ್ ಗಾಡಿ ಒಳಗೆ ಹತ್ತಿ ವಾಪಸ್ ಹೋಗೋದು.